ಈ ತಂಗಡಿ ಸೊಪ್ಪು ಏಂತಕ್ಕಪ್ಪ ಬಳಸ್ಕೊತೀವಿ ಅಂತಂದಾಗ ಮೇಹ, ಉರಿ ಮೂತ್ರ ಅಥವಾ ಅತಿಮೂತ್ರ, ಬಹುಮೂತ್ರ ಅಂತ ಕರಿತೀವಿ. ಮೇಹಕಾರಕ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆ ಇದ್ದರೂ ಇದರ ಪಂಚಾಂಗಗಳನ್ನು ನಾವು ತಗೋಬೇಕು. ಪಂಚಾಂಗ ಅಂದರೆ ಹೂವು, ಕಾಯಿ, ಸೊಪ್ಪು, ಕಾಂಡ, ಬೇರು. ಈ ಪಂಚಾಂಗಗಳನ್ನು ತಗೊಂಡು ನಾವು ಚೂರ್ಣವಾಗಿ ಮಾಡ್ಕೋಬೋದು ಅಥವಾ ಹಸಿದು ಡೈಲಿ ಸಿಗೋಂಗಿದ್ರೆ ಕಷಾಯದ ರೂಪದಲ್ಲಿ ತಗೋಬೋದು. ಈ ಥರ ತಗೊಂತ ಬಂದಾಗ 18 ರೀತಿಯ ಮೇಹಗಳು ಕಂಟ್ರೋಲಿಗೆ ಬರ್ತವೆ. ಮೈನಾಗಿ ಮಧುಮೇಹ ಅಂತ ಕರಿತೀವಿ. ಮಧುಮೇಹ ಏನಂತಪ್ಪ ಅಂದರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ನಿಯಮಗಳು ಸರಿ ಇಲ್ಲದೇ ಇರೋ ಕಾರಣದಿಂದ ಬರ್ತಕ್ಕಂಥ ಒಂದು ಸಮಸ್ಯೆನೇ ಇದು ಮಧುಮೇಹ, ಅಂದರೆ ಸಕ್ಕರೆ ಕಾಯಿಲೆ. ಇದಕ್ಕೆ ಹಸಿ ಸೊಪ್ಪು, ಹಸಿ ಇದೆಲ್ಲ ಪಂಚಾಂಗಗಳು ಸಿಕ್ಕಿದಾಗ ಕಷಾಯದ ರೂಪದಲ್ಲಿ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಕುಡಿತಾ ಬಂದರೆ ಬಹುಮೂತ್ರ ಕಡಿಮೆ ಆಗುತ್ತೆ. ಆಮೇಲೆ ಶುಗರ್ ಕಾಯಿಲೆ ಕಂಟ್ರೋಲ್ ಆಗುತ್ತೆ. ಅದು ಮೈಯಲ್ಲಿರ್ತಕ್ಕಂಥ ನರಗಳ ವೀಕ್ನೆಸ್ಸು ಚೇಂಜ್ ಆಗುತ್ತೆ. ಆದ ನಂತರ ಅಥವಾ ನಮಗೆ ಸಿಗೋದಿಲ್ಲ ಯಾವಾಗಲೂ ಅಂತಂದರೆ ಇದನ್ನು 5 ಅಂಗಗಳನ್ನು ಸೇರಿಸಿ ತಗೊಂಡೋಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತಗೊಂಡೋಗಿ ನೆರಳಲ್ಲಿ ಒಣಗಿಸ್ಕೊಳ್ಳಿ, ಚೂರ್ಣ ಮಾಡ್ಕೊಳ್ಳಿ. ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಒಂದು ಗ್ಲಾಸು ನೀರು ತಗೊಳ್ಳಿ, ಬಿಸಿನೀರಿಗೆ ಇದನ್ನು ಹಾಕ್ಕೊಂಡು ಕುಡಿತಾ ಬಂದರೆ ಆ ಒಂದು ಶುಗರನ್ನು ಕಂಟ್ರೋಲಿಗೆ ಬರುತ್ತೆ. ಅದು ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಇದನ್ನು ನಿಮಗೆ ನೀವಾಗಿ ಬಳಸ್ಕೊಳ್ಳಿ.